ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆ ಒಂದು ಕಡೆಯಲ್ಲಿ ಹೆಣ್ಮಕ್ಳ ಆರ್ಥಿಕ ಮಟ್ಟ ಸುಧಾರಣೆಗೆ ಸಹಾಯ ಆಗ್ತಾ ಇರೋದೇನೋ ನಿಜ. ಆದ್ರೆ ಮತ್ತೊಂದು ಕಡೆ ದೇಶದ ಬೆನ್ನೆಲುಬಾದ ಕೃಷಿಯ ಬೆನ್ನು ಮೂಳೆ ಮುರಿಯುವಂತಾಗಿದೆ. ಈ ಯೋಜನೆಯಿಂದ ರೈತರಿಗೆ ಹೇಗೆ ತೊಂದರೆ ಆಗ್ತಾ ಇದೆ ಅಂತ ನೋಡೋದಾದ್ರೆ, ಈ ಉಚಿತ ಬಸ್ ಪ್ರಯಾಣ ಆರಂಭ ಆದ್ಮೇಲೆ ಗ್ರಾಮೀಣ ಭಾಗದ ಮಹಿಳೆಯರು ಕೃಷಿ ಕೆಲಸಕ್ಕೆ ಗುಡ್ ಬೈ ಹೇಳಿ ಕೆಲಸಗಳಿಗಾಗಿ ನಗರಗಳತ್ತ ಹೋಗ್ತಾ ಇದ್ದಾರೆ. ಗ್ರಾಮಗಳಲ್ಲಿ ಕೃಷಿ ಕೆಲಸ ಮಾಡಲು ಕಾರ್ಮಿಕರಿಲ್ಲದೆ ಕೃಷಿ ವಲಯ ತತ್ತರಿಸಿದೆ. ದುಡಿಯುವ ವರ್ಗದ ಮಹಿಳೆಯರು ಬೆಳಗ್ಗೆ ಹೋಗಿ ನಗರ ಪ್ರದೇಶದಲ್ಲಿ ಕೆಲಸಗಳನ್ನ ಮಾಡಿ ಸಂಜೆ ಮನೆಗೆ ಬರ್ತಾ ಇದ್ದಾರೆ. ಕೃಷಿ ಕೆಲಸ ದೈಹಿಕವಾಗಿ ಶ್ರಮದ ಕೆಲಸ ಕೂಡ ಹೌದು. 7-8 ಗಂಟೆ ಬಿಸಿಲಲ್ಲಿ ಬೆವರು ಸುರಿಸ್ತಾ ಕೆಲಸ ಮಾಡಿದ್ರು ಅದರಿಂದ ಸಿಗುವ ಕೂಲಿ ಕಡಿಮೆ. ಅದೇ ಸಿಟಿಗಳಲ್ಲಿ ಬಟ್ಟೆ ಅಂಗಡಿ, ಹೋಟೆಲ್, ಮದುವೆ, ಕ್ಯಾಟರಿಂಗ್ ಈ ರೀತಿ ಕೆಲಸಗಳಲ್ಲಿ ದೈಹಿಕ ಶ್ರಮನೂ ಕಡಿಮೆ, ಒಳ್ಳೆ ಕೂಲಿ ಕೂಡ ಸಿಗುತ್ತೆ. ಇನ್ನು ಗ್ಯಾರಂಟಿ ಯೋಜನೆಯಿಂದ ಬಸ್ ಟಿಕೆಟ್ ಹಣ ಕೂಡ ಉಳಿಯುತ್ತೆ. ಹೀಗಾಗಿ ಕೃಷಿ ಕಾರ್ಮಿಕರ ಕೊರತೆ ಉಂಟಾಗಿದೆ. ಗೋಗರೆದ್ರು ಕೂಡ ಕೃಷಿ ಕಾರ್ಮಿಕರು ಸಿಗ್ತಾ ಇಲ್ಲ. ಒಂದು ಕೃಷಿ ಕುಟುಂಬದಲ್ಲಿ 4-5 ಜನ ಇದ್ರೆ ಮಾತ್ರ ಕೃಷಿ ಮಾಡೋಕೆ ಸಾಧ್ಯ ಆಗ್ತದೆ. ಮನೆಯಲ್ಲಿ ದುಡಿಯೋವರು ಇಲ್ಲ ಅಂದ್ರೆ ಕೃಷಿ ಕೆಲಸ ಮಾಡೋದು ಕಷ್ಟ ಆಗಿದೆ. ಆದ್ರೆ ಈಗ ಮೊದಲಿನಂತೆ ದುಡಿಯುವ ಅನಿವಾರ್ಯತೆ ಕೂಡ ಕಡಿಮೆ ಆಗಿದೆ. ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ ತಿಂಗಳಿಗೆ ಹಣ ಸಿಗುತ್ತೆ. ಉಚಿತ ಅಕ್ಕಿ ಮತ್ತು ಪಿಂಚಣಿಗಳು ಸಿಗುತ್ತೆ. ಹಾಗಾಗಿ ದುಡಿಯುವ ಅನಿವಾರ್ಯತೆ ಕಡಿಮೆ ಆಗಿದೆ. ದುಡಿದೇ ಇದ್ರೂ ಕೂಡ ಆರಾಮಾಗಿ ಜೀವನ ಸಾಗ್ತಿದೆ. ದುಡಿದ್ರೆ ಮಾತ್ರ ಜೀವನ ನಡೆಯುತ್ತೆ ಎಂಬ ಕಾಲ ಮುಗ್ದು ಹೋಗಿದೆ. ಇದು ಸಾಮಾಜಿಕ ಸುರಕ್ಷತೆಯ ಸೂಚನೆ ಆದ್ರೂ ಕೃಷಿ ವಲಯವನ್ನ ದುರ್ಬಲಗೊಳಿಸ್ತಿದೆ. ರೈತರು ಕಾರ್ಮಿಕರನ್ನ ನಂಬಿ ಕೆಲಸ ಮಾಡುವ ಸ್ಥಿತಿಯೇ ಇಲ್ಲ. ಹೀಗಾಗಿ ರೈತರು ಇದಕ್ಕೆ ಪರ್ಯಾಯ ಕಂಡುಕೊಂಡಿದ್ದು 2-3 ರೈತರ ಕುಟುಂಬಗಳು ಸೇರಿ ಪರಸ್ಪರ ಸಹಕಾರದ ಮೂಲಕ ಕೆಲಸ ಮಾಡ್ತಿದ್ದಾರೆ. ಆದ್ರೆ ಇದು ಕಡಿಮೆ ಜಮೀನಿದ್ರೆ ಓಕೆ, ಹೆಚ್ಚಿನ ಜಮೀನು ಇರುವ ದೊಡ್ಡ ಜಮೀನ್ದಾರರಿಗೆ ಸಂಕಷ್ಟ ಆಗ್ತಾ ಇದೆ. ಸರ್ಕಾರ ಕೃಷಿ ಕೆಲಸಗಳಿಗೆ ಸಹಕಾರಿ ನಿಯಮಗಳನ್ನ, ಮಹಿಳಾ ಕಾರ್ಮಿಕರಿಗೆ ಆರೋಗ್ಯ, ಶಿಕ್ಷಣ ಸೌಲಭ್ಯಗಳು ಮತ್ತು ಮೆಕನೈಸ್ಡ್ ಫಾರ್ಮಿಂಗ್ ಉತ್ತೇಜನ ನೀಡಬೇಕು. ಇದು ಮಹಿಳಾ ಸ್ವಾತಂತ್ರ್ಯವನ್ನ ಕಾಪಾಡುತ್ತಾ ಕೃಷಿಯನ್ನ ರಕ್ಷಿಸುತ್ತೆ. ಗ್ರಾಮೀಣ ಅರ್ಥವ್ಯವಸ್ಥೆಯ ಸಮತೋಲನಕ್ಕಾಗಿ ಈಗಲೇ ಈ ಕ್ರಮ ತೆಗೆದುಕೊಂಡು ಸಹಾಯ ಮಾಡಬೇಕಾಗಿದೆ.